ಮಕ್ಕಳನ್ನ ಕಾಲೇಜಲ್ಲಿ ಇರ್ತಕ್ಕಂಥ ಒಂದು ಹುಬ್ಬಳ್ಳಿ ಬೆಳೆಸಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಅವರ ಹೆಣ್ಣು ಮಕ್ಕಳನ್ನ ಬಿಟ್ಟು ಲೌಕಿಯಾದ ಮಾಡುವ ಮುಖಾಂತರವಾಗಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನ ಹಿಂದೂ ಮಾತೆಯನ್ನ ಅವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತು ಉತ್ತರವನ್ನು ಮತ್ತು ಅವರಿಗೆ ಅರೆಸ್ಟ್ ಮಾಡಿ ಬಂಧನವನ್ನು ಮಾಡಬೇಕು ಮತ್ತು ಎಲ್ಲ ಈ ರಾಷ್ಟ್ರಾದ್ಯಂತ ಒಂದು ಕಡೆ ಮಾತ್ರ ರಾಜ್ಯದಲ್ಲಿರ್ತಕ್ಕಂಥ ಸಂಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ರಾಷ್ಟ್ರೀಯ ಹೆಣ್ಮಕ್ಳು ಇಲ್ಲಿ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಕಾಲೇಜಲ್ಲಿ ಮಾತನಾಡಿದ ಈ ಲೌಕಿಯಾದ ನ್ಯಾಯತೆಯಾದ ಎಲ್ಲವೂ ನಡೀತಾ ಇದೆ. ಮೂಲ ಕಾರಣ ಅದಕ್ಕೆ ಈ ಇಸ್ಲಾಮಿಕರು ಏನ್ ಮಾಡ್ತಾ ಇದ್ದಾರೆ, ಈ ದೇಶವನ್ನು ಹೇಗಾದ್ರೂ ಮಾಡಿ ಭಯೋತ್ಪಾದಕರ ದೇಶವನ್ನು ಮಾಡಬೇಕು, ಇಸ್ಲಾಮಿಕರನ್ನು ಮಾಡಬೇಕು ಅಂತ ಹೊರಟಂತ ಉದ್ದೇಶ. ಅದಕ್ಕೆ ಈಗ ಅಲ್ಲಿ ನಡೀತಕ್ಕಂಥ ಏನು ಇತ್ತೀಚಿನ ಟಿಸಿಎಸ್ ಏನು ಸೂಚನೆ ಲೌಕಿಯಾದ ಇರ್ಬೋದು, ಹಾಗೂ ಈ ಬಾಗಲಕೋಟೆಯಲ್ಲಿ ಮೊನ್ನೆ ಒಂದು ಹೆಣ್ಣು ಮಗಳನ್ನ ರೀತಿಯಾಗಿ ಲೌಕಿಯಾದ ಮಾಡಿದ್ರು, ಕೊಪ್ಪಳದಲ್ಲೇ ಮಾಡಿದ್ರು. ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಆ ತಾಯಿಗೆ ತನ್ನ ಮಾನಕ್ಕೆ ಹಂಚಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡು ಇವರು ಎಲ್ಲಿ ಬೇಕಾದಂತೆ ಸಾಕಷ್ಟು ಏನು ಮಸೀದಿಗಳನ್ನ ಮಾಡಿದ್ದಾರೆ. ಆ ಮಸೀದಿಗಳು ಪ್ರಾರ್ಥನಾ ಕೇಂದ್ರಗಳಾಗಿಲ್ಲ, ಅವು ಲೌಕಿಯಾದ ಮಾಡ್ತಕ್ಕಂಥ ಕೇಂದ್ರಗಳಾಗಿವೆ. ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ರಾಷ್ಟ್ರಪತಿಗಳು ಕೂಡಲೇ ಅವರಿಗೆ ಕ್ರಮವನ್ನು ಜರುಗಿಸಬೇಕು. ಎಲ್ಲ ಮುಖಾಂತರವಾಗಿ ಈ ದುಷ್ಟಗಳನ್ನ ಬಂಧನವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಅವರೆಲ್ಲೆಲ್ಲ ಗೊತ್ತಿರೇ ಇಲ್ಲ. ಮಣ್ಣು ನಡೀತಕ್ಕಂಥ ಹುಬ್ಬಳ್ಳಿ ಮಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವ್ರು ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ರು. ಕೂಡಲೇ ಕೇಸ್ ಹಾಕಿದ ಮಾನ್ಯ ಸಿದ್ದರಾಮಯ್ಯ ಅವರು ಕೇಸ್ ಹಿಂದಕ್ಕೆ ಎಷ್ಟು ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಇಸ್ಲಾಮಿಕ್ ಸರ್ಕಾರ ಇಲ್ಲ, ಯಾವುದನ್ನು ನೋಡ್ತಾ ಇಲ್ಲ. ಮೊನ್ನೆ ಸಾಕಷ್ಟು ಏನು ಮಾಡಿ ಜೈಲು ಸೇರಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರ. ಆ ಡಿಪಾರ್ಟ್ಮೆಂಟ್ ಅವರು ಶಿಕ್ಷೆ ಆ ಕರ್ತವ್ಯನ ಸರ್ಕಾರ ಮಾಡ್ತಾ ಇಲ್ಲ, ಅವರು ಪೋಷಣೆ ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಈ ದುಷ್ಟರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಅವರಿಗೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ನೀರನ್ನ ಹಾಕ್ತಕ್ಕಂಥದ್ದು, ಅವ್ರಿಗೆ ಗೊಬ್ಬರವನ್ನು ಹಾಕತಕ್ಕಂಥ ಕೆಲಸವನ್ನ ಕೋಟಿನ ಹೆಂಜಲಗೋಸ್ಕರವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅಪಮಾನ, ಕರ್ತವ್ಯದಲ್ಲಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಅಪಮಾನ, ನಮ್ಮೆಲ್ಲರಿಗೂ ಅಪಮಾನ. ಹೀಗಾಗಿ ಕರ್ತವ್ಯದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸದ್ಯಕ್ಕೆ ವಿಚಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ರಾಜಕೀಯ ಒಂದು ದುರುದ್ದೇಶಕ್ಕೆ ಯಾರು ಬಗ್ಗದೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನುವಂತ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಈಗ ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇಲ್ಲ. ಅದಕ್ಕೆ ತಕ್ಷಣ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಎಲ್ಲ ವಿಚಾರಗಳನ್ನ ಹೇಗೆ ಲವ್ ಜಿಹಾದ್ ಆಗ್ತಾ ಇದೆ, ಈ ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ, ಕೊಪ್ಪಳದಲ್ಲಿ ಆಯ್ತು, ಹುಬ್ಬಳ್ಳಿಯಲ್ಲಿ ಆಯ್ತು, ಬಾಗಲಕೋಟೆಯಲ್ಲಿ ಆಯ್ತು, ವಿಜಯಪುರದಲ್ಲಿ ದಿನಂಪ್ರತಿ ನಡೀತಾ ಇವೆ. ಅದಕ್ಕೆ ತಕ್ಷಣ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಎನ್ಐಗೆ ಈ ಕೇಸನ್ನು ಕೊಟ್ಟು ಆ ಪಾಪಿಗಳನ್ನ ಬಂಧನವನ್ನ ಮಾಡಬೇಕು ಮತ್ತು ಯಾವುದೇ ರೀತಿ ಜಾಮೀನು ಆಗಬಾರದು. ಆ ರೀತಿ ಬಂಧನಗೊಳಪಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಷ್ಟ್ರಪತಿಗೆ ಮನವಿ ಸಲ್ಲಿಸೋಸ್ಕರವಾಗಿ ನಾವು ಇಲ್ಲಿ ಬಂದಿದ್ದೇವೆ. ಅದಕ್ಕೆ ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಬಂದಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ರಿ. ಮಾತಾಕಿ ಸರ್, ನನ್ನದೊಂದು ಪ್ರಶ್ನೆ, ಈ ಹುಬ್ಬಳ್ಳಿದಲ್ಲಿ ಪದೇ ಪದೇ ಈ ತರ ಘಟನೆಗಳು ನಡೀತಾ ಇದಾವೆ, ಒಂದ್ 3-4 ಘಟನೆಗಳು ಅದು, ಇದಕ್ಕೆ ನೀವೇನ್ ಹೇಳ್ತೀವಿ ಸರ್? ಹುಬ್ಬಳ್ಳಿಯಿಂದ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇದಕ್ಕೆ ಪೋಷಣೆ ಮಾಡ್ತಾರೆ. ಹುಬ್ಬಳ್ಳಿ ಒಳಗ ಮೊನ್ನೆ ಒಂದು ಘಟನೆ ಆಯ್ತು. ಅವರು ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಘಟನೆಯ ಬಗ್ಗೆ ಯಾಕೆ ಪದೇ ಪದೇ ಆಗತ್ತ ಈ ರೀತಿ ಘಟನೆಗಳು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಯಾಕೆ ಆಗತ್ತ ಅಂದ್ರೆ ನೇರ ಕಾರಣ ಅಂದ್ರೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ತಕ್ಕ ಉತ್ತರವನ್ನು ಕೊಡಬೇಕು. ಅದ್ರ ಪುಲಾಯಿಸುವಂತ ಕೆಲಸವನ್ನು ಮಾಡಿ ಅವ್ರು ಪೋಷಣೆ ಮಾಡೋದು, ಅವ್ರನ್ನ ಯಾವುದೇ ರೀತಿ ಕಾನೂನಲ್ಲಿ ತೊಡಕಾಗಬಾರ್ದುಕೊಂಡು ಅವ್ರಿಗೆ ಇನ್ನೊಂದು ರೀತಿ ಬೇರೆ ಹೇಳಿಸಿ ಅವ್ರಿಗೆ ಟ್ರೈನಿಂಗ್ ಕೊಡಿಸಿ ಯಾವುದೇ ರೀತಿ ಘಟನೆ ಆತಂದ್ರೆ ಅವ್ರು ಕರೆಸ್ತಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ, ಇದೇ ರೀತಿ ನೀವು ಹೇಳಿಕೆ ಹೇಳ್ರಿ ಅಂತೇಳಿ. ಈ ರೀತಿಯಾಗಿ ಅವ್ರು ಕಠಿಣ ಕ್ರಮ ಅಂತಾರ. ಮಾನ್ಯ ಗೃಹ ಮಂತ್ರಿಗಳು ಯಾವುದೇ ಕಠಿಣ ಕ್ರಮವನ್ನು ತಗೊಂಡಿಲ್ಲ, ಅವ್ರನ್ನ ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಒಳಗ ಒಂದು ಘಟನೆ ಆಯ್ತು. ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕಾರನ್ನ ಸುಟ್ಟು ಸದ್ಯಕ್ಕೆ ಅವ್ರು ಹೊರತಂದ್ರು. ಸಚಿವ ಸಂಪುಟದ ಒಂದು ಇದು ಮಾಡ್ತಾರ, ಆ ಕೇಸ್ಗಳನ್ನ ನಿಕಾಲಿ ಮಾಡ್ತಾರೆ, ಅದನ್ನ ಹೊಳ್ಳಿ ಹಿಂದಕ್ಕೆ ತಕ್ಕೋತಾರ. ಈ ರೀತಿ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಇಸ್ಲಾಮಿಕರು
ಎಲ್ಲೆಲ್ಲಿ ಭಯೋತ್ಪಾದಕರು ಈ ಕೆಲಸವರ ಕೃತ್ಯವನ್ನು ಮಾಡ್ತಾರ ಅವ್ರು ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಈ ಘಟನೆಗಳು ಜಾಸ್ತಿ ಆಗತ್ತವೆ ಇಡೀ ರಾಜ್ಯದಲ್ಲಿ. ಉತ್ತರ ಪ್ರದೇಶ ಮಾಡನ್ರಿ, ಉತ್ತರ ಪ್ರದೇಶ ಯಾಕೆ ಆಗ್ತಾ ಇಲ್ಲ? ಅಲ್ಲಿರ್ತಕ್ಕಂಥ ಕಾನೂನು ಯಾಕೆ ಸಡಿಲಿಲ್ಲ? ಅಲ್ಲಿರ್ತಕ್ಕಂಥ ರಾಜ್ಯದ ನಾಯಕತ್ವ ಸಮರ್ಥದರ ಯೋಗಿ ಅವರು ಭಾರಿ ಸಮರ್ಥವಾಗಿ ಉತ್ತರವನ್ನು ಕೊಡ್ತಾರ. ಯಾವುದೇ ರೀತಿ ಬರೀ ಹೆಣ್ಣಿಗೆ ಒಂದು ಪುಲಾಯಿಸದ ವಿಡಿಯೋ ಸಿಕ್ತಾನೆ ಸಾಕು, ಮರು ದಿವಸ ಅಲ್ಲ ಬರೀ ವಿತಿನ್ 48 ಗಂಟೆ ಒಳಗೆ ಅವ್ರು ಹೊಡ್ಕೋತ ಬಂದು ಬೀದಿ ತೋರಿಸ್ತಾರೆ. ಗಾಂಧಿ ಚೌಕಿ ಹೆಂಗ್ ಬಿಜಾಪುರ ವೃತ್ತದ ಹೊಡ್ಕೋತ ಬರ್ತಾರ. ಅದರಿಂದ ಭಯದ ವಾತಾವರಣ ಹೊಡ್ತದೆ. ಈ ರೀತಿ ನಾವು ಯಾವುದೇ ರೀತಿ ಘಟನೆಗಳನ್ನ ಮಾಡಬಾರ್ದು. ಹೆಣ್ಣಿಗೆ ಗೌರವದಿಂದ ಕಾಣಬೇಕು ಅನ್ನುವಂಥ ವಿಚಾರ ಬರುತ್ತೆ. ಅದಕ್ಕೆ ಆಸ್ತಿ ಅನುಸರಿಕ ಯಾರು ಈ ದುಷ್ಕೃತ್ಯವನ್ನು ಮಾಡಿದಾರ ಅವ್ರ ಆಸ್ತಿಯನ್ನು ಸರ್ಕಾರವೇ ಮುಟ್ಟುಗೋಲು ಹಾಕತ್ತದ. ತಾಕತ್ತಿದ್ರು ಮಾಡುತ್ತೆ ಹೇಳಿ ನಮ್ಮ ರಾಜ್ಯದಾಗ. ನಮ್ಮ ರಾಜ್ಯದ ಗಂಡಸರ ಇವರಿಗೆ ಯಾರು ಅನ್ಯಾಯ ಮಾಡಲಿ, ಇವತ್ತು ಹಿಂದೂಗಳ ಮಾಡಲಿ, ಇಸ್ಲಾಮಿಕರ ಮಾಡಲಿ, ಅವ್ರು ಯಾರು ಈ ರಾಷ್ಟ್ರದ್ರೋಹಿ ಕೆಲಸವನ್ನ ಮಾಡ್ತಾರ, ಯಾರು ಈ ರೀತಿ ಲವ್ ಜಿಹಾದ್ ಕೆಲಸವನ್ನ ಮಾಡ್ತಾರ, ಯಾರು ಈ ಕಾನೂನನ್ನ ಕೈ ತಗೊಂಡು ಕೆಲಸವನ್ನ ಮಾಡ್ತಾರ, ಅವ್ರ ಆಸ್ತಿ ಮುಟ್ಟುಗೋಲು ಹಾಕಲ್ರಿ. ಅವ್ರ ಮೇಲೆ ಕೇಸ್ ಅರೆಸ್ಟ್ ಮಾಡಿ ಅವ್ರು ಒಳ ಹಾಕಿ ಅವ್ರ ಆಸ್ತಿ ಮುಟ್ಟುಗೋಲು ಹಾಕಲಿ. ಯಾರು ಮಾಡ್ತಾರೆ? ಯಾರು ಮಾಡೋದಿಲ್ಲ. ಅದಕ್ಕೆ ಈ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಈ ರೀತಿ ಕೃತ್ಯಗಳು ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಘೋಷಣೆ ಸರ್ಕಾರ, ಇದು ಇಸ್ಲಾಮಿಕ್ ಸರ್ಕಾರ. ಸರ್, ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನಾಯ್ತು? ಯೋಗಿ ಅಂತ ಒಂದು ನಾಯಕ, ಸಮರ್ಥ ನಾಯಕ ಬೇಕು ಕರ್ನಾಟಕ ರಾಜ್ಯಕ್ಕೆ ಅಂತ. ಕರ್ನಾಟಕ ಅತ್ಯವಶ್ಯಕ ಅದ. ಎಲ್ಲಿ ತನಕ ಯೋಗಿ ಆದಿತ್ಯನಾಥ್ ಸರ್ಕಾರ ಬರುದಿಲ್ವೋ ಅಲ್ಲಿ ತನಕ ಈ ರೀತಿ ಕೃತ್ಯಗಳು ನಡೀತಾ ಇವೆ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಇರಲಿ, ಇವತ್ತು ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರಿಗೂ ಸರಿ ಹೇಳಾಕತ್ತೇವೆ ನಾವು. ಯೋಗಿ ಆದಿತ್ಯನಾಥ್ ಸರ್ಕಾರ ಈ ರಾಜ್ಯದಲ್ಲಿ ಬಂತಂದ್ರೆ ಗುಂಡಾಗಳು ಇರಲಿ, ಈ ಇಸ್ಲಾಮಿಕ್ ಇರಲಿ, ಇವರೆಲ್ಲರೂ ಮನ್ಯಾಗ ಬಾಲ ಮುಚ್ಚೋಕೆ ಬರ್ತಾರೆ. ಸರ್, 2028ಕ್ಕೆ ಯೋಗಿ ಆದಿತ್ಯನಾಥ್ ಅಂತ ಒಂದು ಸರ್ಕಾರ ಬರ್ತದಂತ ಆಸೆ ಐತೆ ನಿಮಗೆ? ಹೌದು, 2028ಕ್ಕೆ ಈಗೆಲ್ಲ ಹಿಂದೂಗಳು ಜಾಗೃತರಾಗ್ಯಾವ. ನೋಡ್ಬೇಕು ನೀವೆಲ್ಲ, ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಹಿಂದೂಗಳು ಎಲ್ಲ ಕಡೆ ಜಾಗೃತರಾಗ್ಯಾರ. ಎಲ್ಲಿ ಬೇಕಾದ್ರೆ ನೋಡ್ರಿ, ಈಗ ಗಣೇಶ ಉತ್ಸವದಲ್ಲಿ ಕಲ್ಲು ಹಿಡ್ತಕ್ಕಂಥವ್ರು ಯಾರು? ಅವರಲ್ಲಿ ಇರ್ತಕ್ಕಂಥವ್ರ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು ಅವ್ರು ಮಾಡ್ಯಾರ, ತಮ್ಮ ಧರ್ಮದ ಹಬ್ಬಗಳನ್ನ ಮಾಡ್ಯಾರ. ಯಾರು ಹಿಂದೂಗಳು ಕಲ್ಲು ಹೋದಾರೇನ್ರಿ? ಮತ್ತೆ ಹೇಳ್ತಾರ ಇವರು ದಿನಕ್ಕೆ 4 ಹೊತ್ತು ನಮಾಜ್ ಮಾಡ್ತಾರ. ನಮಾಜ್ ಏನು ಕಲಿಸ್ಕೊಡ್ತಾರ? ಕಲ್ಲುಗಿದ್ ಕಲಿಸ್ಕೊಡ್ತಾರ. ಯಾಕೆ ಹಿಂದೂಗಳು ಕಲ್ಲುಗಿದಿಲ್ಲ? ಇಲ್ಲಿ ವ್ಯತ್ಯಾಸ ಏನೈತಂದ್ರೆ ಧರ್ಮಗುರುಗಳು ಸರಿ ಇಲ್ಲ. ಇಸ್ಲಾಮಿಕ್ ಇರ್ತಕ್ಕಂಥ ಧರ್ಮಗುರುಗಳು ಯಾರದಾರ ಅವ್ರು ಯಾರು ಸರಿ ಇಲ್ಲ. ಅವರು ಅನೈತಿಕತೆಯನ್ನ ಹುಟ್ಟಾಕತ್ತಾರ. ಈ ಏನು ಎಲ್ಲಿ ಬೇಕಲ್ಲಿ ಏನು ದಿನಂಪ್ರತಿ 4 ಹೊತ್ತು ನಮಾಜ್ ಏನು ಮಾಡ್ತಾರ, ಆ ನಮಾಜಲ್ಲಿ ನಮಾಜ್ ಮಾಡ್ತಾ ಇಲ್ಲ. ಅಲ್ಲಿ ಏನ್ ಮಾಡ್ತಾರಂದ್ರೆ ದುಷ್ಕೃತ್ಯವನ್ನ ಮಾಡ್ತಕ್ಕಂಥ ಲವ್ ಜಿಹಾದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಟ್ರೈನಿಂಗ್ ಕೊಡುವಂಥ ಸೆಂಟರ್ಗಳಾಗ್ಯಾವ. ನಾವು ನೋಡ್ತೇವೆ ಆ ರೀತಿ ಇರ್ತಕ್ಕಂಥ ಒಬ್ಬ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಿದ್ದ ಆದ್ರೆ ಈ ಲವ್ ಜಿಹಾದ್ ಮಾಡ್ತಕ್ಕಂಥ, ಮತಾಂತರ ಮಾಡ್ತಕ್ಕಂಥ, ಲ್ಯಾಂಡ್ ಜಿಹಾದ್ ಮಾಡ್ತಕ್ಕಂಥ ಕೃತ್ಯಗಳನ್ನ ಯಾರ ಮಾಡಿದ್ರು ಅವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕ್ರಿ, ಅವ್ರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೋರಿ. ಅವಾಗ ಸರ್ಕಾರ ತಾನ ಬಂದೋಬಸ್ತ್ ಇರುತ್ತಾ. ಈ ಕೃತ್ಯಗಳು ನಡೆದಿಲ್ಲ. ಈ ಕೃತ್ಯಗಳು ನಡಲಿಕ್ಕೆ ಮೂಲ ಕಾರಣ ಅಂದ್ರೆ ಈ ಒಂದು ಇಸ್ಲಾಮಿಕ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಐತಿ. ಅದಕ್ಕೆ ಈ ರೀತಿ ಕೃತ್ಯಗಳು ನಡೀತಾ ಇದೆ. ತಮ್ಮ ಹೆಸರು? ಶುದ್ಧ ಹೋಗಾರಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ. ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಇಡೀ ದೇಶಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಜಿಲ್ಲಾ ಘಟಕದಲ್ಲಿ ಈ ಹೋರಾಟವನ್ನು ಕೈಗೊಂಡಿರುತ್ತದೆ. ಈಗ ಪ್ರಸ್ತುತ ನಡೆಯುತ್ತಿರುವ ದೇಶದಲ್ಲಿ ಕಾರ್ಪೊರೇಟ್ ಜಿಹಾದ್, ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಈ ಥರ ಅನೇಕ ಘಟನೆಗಳು, ಧಾರ್ಮಿಕ ಘಟನೆಗಳ ವಿರುದ್ಧವಾಗಿ ಮತ್ತು ನಮ್ಮ ಅಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರ ಮೇಲೆ ಈ ರೀತಿ ಅನೇಕ ದುಷ್ಕೃತ್ಯಗಳು ಎಲ್ಲ ಕಂಪನಿಗಳಲ್ಲಿ ನಡೀತಾ ಇದ್ವಿ. ಉದಾಹರಣೆಗಾಗಿ ನಾಸಿಕ್ನ TCS ಕಂಪನಿ ಇರ್ಬೋದು, ಮತ್ತು ಮಹಾರಾಷ್ಟ್ರದ ಇನ್ನೊಂದು ಇನ್ಫೋಸಿಸ್ ಕಂಪನಿ ಇರ್ಬೋದು. ಈ ರೀತಿ ಅನೇಕ ಕಾರ್ಪೊರೇಟ್ ವಲಯದಲ್ಲಿ ಇವು ಕೂಡ ಈ ಜಾಲವನ್ನು ವಿಸ್ತರಿಸಿದೆ. ಇದರಲ್ಲಿ TCSನಲ್ಲಿ ಉದಾಹರಣೆಯಾಗಿ ಹೇಳಬೇಕಾದ್ರೆ ಅಲ್ಲಿ ನಡೆಯುತ್ತಿರುವ ಮಹಿಳಾ ಉದ್ಯೋಗಿಗಳ ಮೇಲೆ ಅಂದರೆ ಕಳೆದ ಜೂನ್ ತಿಂಗಳ 2020ರಲ್ಲಿ ಆ ಕಂಪನಿಯನ್ನು ಒಬ್ಬ ಮಹಿಳೆ ಜಾಯ್ನ್ ಆಗ್ತಾಳೆ. ಮುಂದೆ 3-4 ತಿಂಗಳಲ್ಲಿ ಆ ಮಹಿಳೆ ತನ್ನ ಮನೆಯಲ್ಲಿ ಹೋದಾಗ ಬೇರೆ ಬೇರೆ ಧಾರ್ಮಿಕ ಆಚರಣೆಯನ್ನೇ ಬದಲಾಯಿಸಿಕೊಂಡು ಅವರ ತಂದೆ ತಾಯಿ ಗಮನಕ್ಕೆ ಬಂದಾಗ ಅವರು ವಿಚಾರಣೆ ಮಾಡಿದಾಗ ಈ ರೀತಿ ನಮ್ಮ ಕಂಪ್ನಿಯಲ್ಲಿ ನಡೀತಾ ಇದೆ. ನನ್ನ ಸೀನಿಯರ್ಸ್ ಅಂದರೆ ಟೀಮ್ ಲೀಡರ್, ಪ್ರಾಜೆಕ್ಟ್ ಮ್ಯಾನೇಜರ್, ಅದೇ ರೀತಿ HR ಮ್ಯಾನೇಜರ್ ಅಂತ ಇರ್ತಾರೆ. ಇವರೆಲ್ಲ ಸೇರಿಕೊಂಡು ಆ ಮಹಿಳೆಯನ್ನು ತಮ್ಮ ಧರ್ಮಕ್ಕೆ ಮತಾಂತರ ಮಾಡುವುದಾಗಿ ಮತ್ತು ಮಹಿಳೆಯ ಮೇಲೆ ಅಪಚಾರ ಮತ್ತು ಟಾರ್ಚರ್ ಕೊಡುವುದು, ಈ ರೀತಿ ಅನೇಕ ಸಂಗತಿಗಳು ಕಂಡು ಬರ್ತವೆ. ಇದನ್ನು ಗಮನಿಸಿ ಆ ಮಹಿಳೆಯ ತಂದೆ ತಾಯಿಗಳು ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ. ಅದೇ ರೀತಿ ಇನ್ನೂ 7 ಜನ ಮಹಿಳೆಯರು ಕೂಡ ಇದೇ ರೀತಿ ಅನುಭವಿಸಿರ್ತಾರೆ. ಅವರು ಕೂಡ ಅದನ್ನು ಬಹಿರಂಗಪಡಿಸಿರುವುದಿಲ್ಲ. ಈ ರೀತಿ ಅನೇಕ ದುರ್ಘಟನೆಗಳಾದಾಗ್ಯೂ ಕೂಡ ಅವರು
ಆ ಮಹಿಳೆಯನ್ನು ನೋಡಿ ಇವರು ಕೂಡ ಇನ್ನೂ ಒಟ್ಟು 7 FIRಗಳನ್ನು ಮಾಡಿದ್ದಾರೆ ಎಲ್ಲಿ TCS ಕಂಪನಿಯಲ್ಲಿ. ಅದಕ್ಕೆ ಅಲ್ಲಿರುವ HR ಮ್ಯಾನೇಜರ್ ನಿದಾ ಖಾನ್ ಎಂಬುವ ಮಹಿಳೆ ತನ್ನ ಸಂಗಡಿಗರ ಅಂದರೆ ಮಹಿಳಾ ಉದ್ಯೋಗಿಗಳ ಮೇಲೆ ಟಾರ್ಚರ್ ಮಾಡಿಸಿ ತನ್ನ ಪುರುಷ ಉದ್ಯೋಗಿಗಳನ್ನ ತೆಗೆದುಕೊಂಡು ಈ ರೀತಿ ಧರ್ಮಾಂತರ ಮತ್ತು ಮತಾಂತರ ಮಾಡುವ ಪ್ರಯತ್ನ ಮಾಡಿ ಇವತ್ತು ಇನ್ನೂ ಕೂಡ ನಿದಾ ಖಾನ್ನ ಬಂಧನ ಮಾಡೋದು ಆಗಿರಲಿಲ್ಲ. ಈಗಾಗಲೇ 7 ಜನರನ್ನು ಅಲ್ಲಿ ಬಂಧನ ಮಾಡಿರ್ತಾರೆ. ಈ ರೀತಿ ಬೆಂಗಳೂರು ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಬೇರೆ ಬೇರೆ ವಿವಿಧ ಮೆಟ್ರೋಪಾಲಿಟನ್ ಸಿಟಿಗಳಿರುವ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇವತ್ತು ಮಹಿಳೆಯರ ಮೇಲೆ ಈ ರೀತಿಯಾಗಿ ದುಷ್ಕೃತ್ಯ ನಡೀತಾ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ದೇಶಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಕಾರಣಕ್ಕಾಗಿ ನಾವೆಲ್ಲ ಇವತ್ತು ವಿಜಯಪುರ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ಘಟಕನ ಇದನ್ನು ಅತ್ಯಂತ ತೀವ್ರವಾಗಿ ವಿರೋಧಿಸಿ ಆ ಘಟನೆಗಳಲ್ಲಿ ಪಾಲ್ಗೊಂಡವರು ಏನು ಅದರಲ್ಲಿ ನಿದಾ ಖಾನ್ ಎಂಬವರು 3-4 ಜನ ಸಹಚರ ಇರ್ತಾರಲ್ಲ ಅವರನ್ನು ಬಂಧನ ಮಾಡಬೇಕು. ಅವರಿಗೆ ಅತಿ ಕಠಿಣ ಶಿಕ್ಷೆಯನ್ನು ವಿಧಿಸಿ ಅವರನ್ನು ಈ ದೇಶದಿಂದ ಮತ್ತೊಮ್ಮೆ ಈ ಕಾರ್ಯಗಳನ್ನು ಮಾಡಬಾರ ಅನ್ನೋ ದೃಷ್ಟಿಯಿಂದ ಪೊಲೀಸರು ಮತ್ತು ಭಾರತ ಸರ್ಕಾರ ಇದನ್ನು ಕ್ರಮ ವಹಿಸಬೇಕು ಅನ್ನೋದು ನಮ್ಮ ವಿನಂತಿಯಾಗಿದೆ. ಸರ್, ನನ್ನದೊಂದು ಪ್ರಶ್ನೆ, ಯಾಕೆ ಪದೇ ಪದೇ ಇಲ್ಲಿ ಪಕ್ಕದ ಹುಬ್ಬಳ್ಳಿಯಲ್ಲಿ ಇಂಥ 4-5 ಘಟನೆಗಳು ಜರುಗಿದವು ಸರ್. ಯಾಕೆ ಸರ್ ಪದೇ ಪದೇ ಹುಬ್ಬಳ್ಳಿಯಲ್ಲಿ ಯಾಕೆ ಈ ಥರ ಘಟನೆಗಳು ಅಲ್ಲಿ ಮಾಡಿದ್ದಾರೆ? ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದವರು ಅಲ್ಲಿನೂ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅಂದರೆ ನಮ್ಮ ಹಿಂದೂ ಸಮಾಜದ ಹುಡುಗಿಯರು ಅಂದರೆ ಹೆಣ್ಮಕ್ಕಳಿಗೆ ಸಂಸ್ಕಾರ ಇದ್ದಾಗೂ ಕೂಡ ಅವರು ಪುಸಲಾಯಿಸಿ ಮತ್ತು ಏನೋ ಒಂದು ಬ್ರೈನ್ ವಾಶ್ ಮಾಡಿ ಈ ರೀತಿಯ ಲವ್ ಜಿಹಾದ್ಗಳನ್ನ ಮಾಡ್ತಾ ಇದ್ದಾರೆ. ಜಿಮ್ ಟ್ರೈನರ್ ಆದವನೇ ಅವತ್ತು ಸುಮಾರು 7-8 ಹುಡುಗಿಯರನ್ನ ಲವ್ ಜಿಹಾದ್ ಮಾಡಿ ಪ್ರಕರಣ ಬೆಳಕಿಗೆ ಬಂದಿದ್ದು. ಅದು ಕೂಡ ಅತ್ಯಂತ ತೀವ್ರವಾಗಿ ವಿರೋಧವಾಗಿ ಖಂಡಿಸಿದ್ದಾರೆ. ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ಯದ. 4-5 ಮಂದಿನ ಅವ್ರನ್ನ ಹಿಡಿದು ದೊಡ್ಡದ ಮೇಲೆ ಹುಡ್ಕೋತ ಮೆರವಣಿಗೆ ಮಾಡ್ಯಾರ. ಸರ್, ಇನ್ನೊಂದೇನಪ್ಪ ಅಂತಂದ್ರೆ ಸರ್, ನೀವು ವಿಶ್ವ ಹಿಂದೂ ಪರಿಷತ್ನಿಂದ ಹೆಣ್ಣು ಹತ್ತ ತಾಯಿ ತಂದೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾವು ನೋಡಿ ಸಂಸ್ಕಾರ ಕೊಡ್ತಾನೆ ಬಂದಿವೆ. ಕಳೆದ 60 ವರ್ಷಗಳ ವಿಶ್ವ ಹಿಂದೂ ಪರಿಷತ್ತದ ಕೆಲಸ, ಸಂಘದ 100 ವರ್ಷದ ಕೆಲಸದಲ್ಲಿ ನಾವು ಪ್ರತಿ ಮನೆಗೆ ಆಗಲಿ ಎಷ್ಟು ಹಿಂದೂ ಮನೆಗಳು ಈ ದೇಶದಲ್ಲಿ ಇದ್ದಾವಲ್ಲ ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ನಾವು ಸಂಸ್ಕಾರ ನೀಡ್ತಾನೆ ಬಂದಿದ್ದೇವೆ. ಆದಾಗ್ಯೂ ಕೂಡ ಇಂಥವು 1, 2, 4, 16 ಘಟನೆಗಳು ಆಗ್ತವೆ. ಅದಕ್ಕೂ ಕೂಡ ನಾವು ಅದನ್ನು ಎಚ್ಚರ ವಹಿಸ್ತಾ ಇದ್ದೇವೆ. ಈ ಘಟನೆಗಳು ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ವಿರೋಧ ಮತ್ತು ನಮ್ಮದು ಆಶೆ. ಸರ್, ನಿಮ್ಮ ಹೆಸರು? ಸುನೀಲ್ ಬೈರ್ವಾಡ್ಗೆ. ಥ್ಯಾಂಕ್ ಯು ಸರ್. ಭಾರತ್ ಮಾತಾ ಕಿ ಜೈ.